ಏಷ್ಯನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಉಲವಾಡಿ ಪಂಚಾಯಿತಿಯಲ್ಲಿ ಜೆಡಿಎಸ್ ಜಾಗೃತಿ, ಸ್ವಾರ್ಥಿ ರಾಜಕಾರಣಿಗಳ ವಿರುದ್ಧ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ ಗರಂ. ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳ ಪ್ರಮುಖ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ, ಮುಂದಿನ ಚುನಾವಣೆಗೆ ಸಿದ್ಧತೆಯಾಗಿ ಪಂಚಾಯಿತಿಯಲ್ಲಿ ಜನರಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವ, ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸೂಕ್ತ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಬೇಕಾಗಿದೆ. ಕಳೆದ 10 ವರ್ಷಗಳಿಂದ ಉಲವಾಡಿ ಪಂಚಾಯಿತಿಯನ್ನ ಪಕ್ಷ ಕಳೆದುಕೊಂಡಿರುವುದಕ್ಕೆ ಪಕ್ಷದ ಬ್ಯಾನರ್ನಲ್ಲಿ ಗೆದ್ದು ನಂತರ ಸ್ವಾರ್ಥಕ್ಕಾಗಿ ಬೇರೆ ಪಕ್ಷಗಳಿಗೆ ಜಾರುವ ಅಭ್ಯರ್ಥಿಗಳೇ ಕಾರಣ ಎಂದು ಕಿಡಿಕಾರಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಶ್ರದ್ಧೆಯಿಂದ ಕೆಲಸ ಮಾಡುವವರನ್ನ ಆಯ್ಕೆ ಮಾಡಬೇಕಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಕಾಲುವೆಗಳು, ದಾರಿಗಳು ಹಾಗೂ ಮೂಲಸೌಕರ್ಯಗಳ ಕೊರತೆ ಇದ್ದು, ಪ್ರಸ್ತುತ ಇರುವ ಸದಸ್ಯರ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ. ನರೇಗಾ ಮತ್ತು ಪಂಚಾಯಿತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಈ ಬಾರಿ ಉಲವಾಡಿ ಪಂಚಾಯಿತಿಯಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯಲೇಬೇಕು. ಪಂಚಾಯಿತಿ ಸದಸ್ಯರಾದರೆ ಮಾತ್ರ ಬಡ ಜನರಿಗೆ ಮನೆ, ದನದ ಕೊಟ್ಟಿಗೆ ಮುಂತಾದ ಸೌಲಭ್ಯಗಳನ್ನು ತಲುಪಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮಿಸಿ ಉಲವಾಡಿ ಪಂಚಾಯಿತಿಯನ್ನ ಪ್ರಮುಖ ಮಟ್ಟಕ್ಕೆ ತರಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಂ, ಕಾರ್ಯಾಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ, ಕಾರ್ತಿಕ್ ರೆಡ್ಡಿ, ಮಂಜುನಾಥ್, ಮಣಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜು, ಅಶ್ವಥ್, ಪೆದ್ದಣ್ಣ, ಖಜಾನ್ಸಿ ಟಿಎಸ್ ವೆಂಕಟರೆಡ್ಡಿ, ಕಾರ್ಯದರ್ಶಿಗಳಾದ ಸುದರ್ಶನ್ ರೆಡ್ಡಿ, ನಾರಾಯಣಸ್ವಾಮಿ, ಮಂಜು, ಎಂವಿ ರಾಮಪ್ಪ, ಸದಸ್ಯರಾಗಿ ಮಂಜುನಾಥ್, ವೆಂಕಟರೆಡ್ಡಿ, ಶ್ರೀನಿವಾಸ್, ಕದಿರಪ್ಪ, ಚೇತನ್, ಶ್ರೀನಿವಾಸ್ ರೆಡ್ಡಿ, ಆಂಜನೇಯ ರೆಡ್ಡಿ, ಕೃಷ್ಣಪ್ಪ, ಶಿವಶಂಕರ್, ಅಶ್ವತ್ಥಪ್ಪ, ಶಶಾಂಕ್ ಗೌಡ, ಗೋಪಿನಾಥ್ ಅವರನ್ನ ಆಯ್ಕೆ ಮಾಡಲಾಯಿತು. ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ಆದಮೇಲೆ ಪಾರ್ಟಿ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಪಾರ್ಟಿ ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ? ಅವರ ಸ್ವಾರ್ಥಕ್ಕೋಸ್ಕರ. ಮಾಡಿಕೆರೆಯಲ್ಲಿ ಇಬ್ಬರು ಹೊರಟೋದ್ರಲ್ಲ, ಮೂವರು ಹೊರಟೋದ್ರು. ನಮ್ಮ ಪಾರ್ಟಿಯಲ್ಲಿ ಗೆದ್ದು ನಮ್ಮ ಪಾರ್ಟಿ ಫಾರ್ಮೇಷನ್ ಮಾಡಿದ ಮೇಲೆ ಅವರು ಮೂವರು ಹೊರಟೋದ್ರು. ಈ ಥರ ಆಗ್ತಾ ಇರಬಾರ್ದು ಅಂತ ಹೇಳಿ ಈ ಪಟ್ಟಿಯನ್ನು ರೆಡಿ ಮಾಡಿ ನಾವು ಒಂದು JDS ಪಕ್ಷವನ್ನು ಉಲವಾಡಿ ಪಂಚಾಯಿತಿಯಲ್ಲಿ ಕಾರ್ಯಗತಕ್ಕೆ ತೆರೆದಿರ ಇದ್ದರೆ, ಉಲವಾಡಿ ಪಂಚಾಯಿತಿ A1 ಪಂಚಾಯಿತಿ ಅಂತಿದೆ. ಆದರೆ ಇಲ್ಲಿ ಕಸ ಗುಡಿಸೋರು ಕೂಡ ಸಂಬಳ ಕೊಡೋಕ್ಕೆ ಕಾಸಿಲ್ದಿರ ತಿಂದಾಕಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು. ಅವ್ರು ಏನೂ ಇಲ್ಲ, ಒಂದೇ ಕೆಲಸಕ್ಕೆ ಬಿಲ್ ಮಾಡ್ಕೊಳ್ಳೋದು, ಎತ್ಕೊಂಡು ಹೋಗ್ತಾ ಇರೋದು. ಅವ್ರ ಉದ್ದೇಶ ಇಷ್ಟೇ, ಕಾಸು ಬಂತಾ A1 ಅಕೌಂಟಲ್ಲಿ ಬಿದ್ದರೆ ಸಾಕು, ಸೆಕ್ರೆಟರಿ ಕೈಯಲ್ಲಿ ಚೆಕ್ ಬರ್ಸ್. ಈ ರೀತಿ ಆಗಬಾರ್ದು ಅಂತಂದರೆ, ಪಂಚಾಯಿತಿ ಸದೃಢವಾಗಿ ನಿಂತ್ಕೋಬೇಕು ಅಂತಂದರೆ ನಾವು ಒಳ್ಳೆ ಸದಸ್ಯರನ್ನು, ಅಂದರೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡಬೇಕು. ಅವರು ಸ್ವಾರ್ಥ ಇರಬಾರ್ದು. ಇವ್ರೇನು ಅಂದ್ಕೊಂಡಿದ್ದಾರೆ, ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾದರೆ ದುಡ್ಡು ತಿನ್ನೋಕ್ಕೋಸ್ಕರನೇ ನಾವು ಸದಸ್ಯರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ನಾವು ಕಾಲುವೆಗಳನ್ನು 2 ಚೈನು 3 ಚೈನು ಇರ್ತಕ್ಕಂಥ ಕಾಲುವೆಗಳನ್ನು ಮುಚ್ಚೋದು, ಪಕ್ಕದಲ್ಲಿರ್ತಕ್ಕಂಥ ಯಾರೋ ಒಬ್ಬರಿಗೆ ಆ ಜಮೀನನ್ನು ಅವ್ರಿಗೆ ಬಿಟ್ಕೊಡೋದು, ನಮಗೆ ದಾರಿಗಳಿಲ್ದಿರ ಮಾಡಾಕಿದೆ. ನಮ್ಮೂರಲ್ಲಿ ಪರಿಸ್ಥಿತಿ ನಡೆದಿರ್ತಕ್ಕಂಥ ಇದು. ಆ ಸದಸ್ಯನು ಆ ಒಂದು ಕೆಲಸ ಬಿಟ್ಟು, ಮಣ್ಣಿನ ಕೆಲಸ ಬಿಟ್ಟು ಬೇರೆ ಕೆಲಸನೇ ಮಾಡಿಲ್ಲ. 10 ವರ್ಷದಿಂದ ಅವನೇ ಮೆಂಬರು, SC ಮೆಂಬರು. 10 ವರ್ಷದಿಂದ ಬೇರೆ ಕೆಲಸ ಮಾಡೇ ಇಲ್ಲ. ಎಲ್ಲಿ ನಮ್ಮೂರು ಬಿಟ್ಟು ಐಮರೆಡ್ಡಿ ಕೆರೆಗೆ ಹೋಗ್ತಾನೆ, ಇಬ್ರಿ ಕೆರೆಗೆ ಹೋಗ್ತಾನೆ. ಇಬ್ರಿ ಕೆರೆಯಲ್ಲಿ ಹೋಗಿ ಅಲ್ಲಿ ಇದು ಕಟ್ಟೋದು ಯಾರು ನೋಡೋಕ್ಕಿರಲ್ಲ. ಇಂಜಿನಿಯರ್ ಏನೋ ಒಂದು ಪ್ಲಾನ್ ಹಾಕ್ಕೊಡ್ತಾನೆ. ಇವರು ಮಾಡೋದು ನರೇಗಾದಲ್ಲಿರ್ತಕ್ಕಂಥದ್ದು ಬಾಚೋದು, 1 ಅಕೌಂಟಲ್ಲಿ ಇರ್ತಕ್ಕಂಥದ್ದು ಬಾಚೋದು. ಅವ್ರಿಗಿದೇ ಉದ್ಯೋಗ ಆಗಿದೆ. ಆದ್ದರಿಂದ ನಮ್ಮ ತೆಕ್ಕೆಗೆ ತಗೊಳ್ಳಿಲ್ಲ ಅಂತಂದರೆ ನಾವು ರಾಜಕೀಯ ಮಾಡೋದನ್ನು ಬಿಟ್ಟುಬಿಡೋಣ. ನಮ್ಮ ಉದ್ದೇಶ ಇಷ್ಟೇ. ಈ ಸಲ ನಾವು ತಗೊಳ್ಳಿಲ್ಲ ಅಂತಂದರೆ ರಾಜಕೀಯ ಮಾಡೋಕ್ಕಾಗಲ್ಲ. ನಾವು ಯಾರೊಬ್ಬರಿಗೂ ನಾವು ಸಹಾಯ ಮಾಡೋಕ್ಕೂ ಆಗಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾದರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದು, ಒಂದು ಮನೆನೋ ಒಂದು ದನದ ಕೊಟ್ಟಿಗೆನೋ ಏನೋ ಒಂದು ಹಾಕ್ಕೊಡ್ಬೋದು. ಆದ್ದರಿಂದ ನಾವು ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ಪಂಚಾಯತಿನ ಸ್ವಲ್ಪ ಮೇಲಕ್ಕೆ A1 ಪಂಚಾಯತಿ ಅಂತಿದೆ ಆ ಲೆವೆಲ್ಗೆ ತರೋಣ ಅನ್ನೋ ಉದ್ದೇಶದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆದು ಮಾತಾಡ್ತಾ ಇದ್ದೀವಿ.
ಇನ್ನು ಬೇರೆ ನಮ್ಮ ಉಲ್ವಾಡಿ ಘಟಕದ ಪದಾಧಿಕಾರಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಜಿ ಸುಬ್ರಹ್ಮಣ್ಯಂ ಉಲ್ವಾಡಿ ಅವರು, ಕಾರ್ಯಾಧ್ಯಕ್ಷರು ರಾಜಣ್ಣ ಮಾಡಿಕೆರೆ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ ಗೋಪಚಂದ್ರ, ಉಪಾಧ್ಯಕ್ಷರು ಹೇಮರೆಡ್ಡಿ ಕಾರ್ತಿಕ್ ರೆಡ್ಡಿ, ಉಪಾಧ್ಯಕ್ಷರು ಮಂಜುನಾಥ ಮಣಿ ಉಲ್ವಾಡಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಕುರುಪ್ಪಲ್ಲಿ ರಾಜೂರವರು ಮತ್ತು ಹೆಬ್ರಿ ಅಶ್ವತ್ಥ ಅವರು, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪೆದ್ದನ್ನ ಊರ್ಮಕ್ಲಳ್ಳಿ ಅವರು, ಖಜಾಂಚಿಯಾಗಿ ವೆಂಕಟರೆಡ್ಡಿ ಹೇಮರೆಡ್ಡಿ ಮತ್ತು ಕಾರ್ಯದರ್ಶಿಗಳಾಗಿ ಸುದರ್ಶನ್ ರೆಡ್ಡಿ ಮಾಡಿಕೆರೆ, ಮತ್ತೊಬ್ಬ ಕಾರ್ಯದರ್ಶಿಯಾಗಿ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಹೇಮರೆಡ್ಡಿ, ಮತ್ತೊಬ್ಬ ಕಾರ್ಯದರ್ಶಿ ಮಂಜು ಬತ್ಲಹಳ್ಳಿ ಪರಿಶಿಷ್ಟ ಜಾತಿ, ಕಾರ್ಯದರ್ಶಿ ರಾಮಪ್ಪ ಪರಿಶಿಷ್ಟ ಜಾತಿ ಹುಲ್ವಾಡಿ, ಮತ್ತು ಕಾರ್ಯದರ್ಶಿ ಮಂಜುನಾಥ ಮಾಡಿಕೆರೆ, ಸದಸ್ಯರು ವೆಂಕಟರೆಡ್ಡಿ ಗೋಪಚಂದ್ರ, ಸದಸ್ಯರು ಮಂಜುನಾಥ ಹುಲ್ವಾಡಿ, ಸದಸ್ಯರು ಶ್ರೀನಿವಾಸ ಕುರುಪ್ಪಲ್ಲಿ, ಸದಸ್ಯರಾಗಿ ಕದಿರಪ್ಪ ಹೆಬ್ರಿ, ಸದಸ್ಯರಾಗಿ ಚೇತನ್ ಹುಲ್ವಾಡಿ ಅವರು, ಸದಸ್ಯರಾಗಿ ಶ್ರೀನಿವಾಸ ರೆಡ್ಡಿ ಮಾಡಿಕೆರೆ ಅವರು, ಸದಸ್ಯರಾಗಿ ಆಂಜನೇಯ ರೆಡ್ಡಿ ಹೇಮರೆಡ್ಡಿ ಮತ್ತು ಕೃಷ್ಣಪ್ಪ ನಂದಿಜೋಗಿಗಡ್ಡೆ, ಶಿವಶಂಕರ್ ಮಾಡಿಕೆರೆ ಅವರು, ಅಶ್ವತ್ಥಪ್ಪ ಬೋರ್ಮಾಕ್ಲಳ್ಳಿ ಅವರು, ಇಷ್ಟು ಜನರನ್ನು ಮತ್ತು ಶಶಾಂಕ್ ಗೌಡ ಹೆಬ್ರಿ ಮತ್ತು ಗೋಪಿನಾಥ ಗೋಪಚಂದ್ರ ಇಷ್ಟೋ ಜನಗಳನ್ನು ಉಲ್ವಾಡಿ JDS ಘಟಕದ ಉಲ್ವಾಡಿ ಗ್ರಾಮ ಪಂಚಾಯತಿಗೆ ಇಲ್ಲಿ ಇವತ್ತು ಎಲ್ಲ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಇವರೆಲ್ಲ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಪಕ್ಷದ ಯಶಸ್ಸಿಗೆ ಕಾರಣೀಭೂತರಾಗಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತೀನಿ. ಪ್ರಸ್ತಾಪ ಮಾಡಿದ ವಿಚಾರದ ಬಗ್ಗೆ ನಮ್ಮ JK ಭವನದಲ್ಲಿ ಸಭೆ ನಡೀತು. ಆದರೆ ಅವತ್ತು ಸಭೆಯಲ್ಲಿ ನಾವು ಕನಿಷ್ಠ ನಮ್ಮ ಪಂಚಾಯತಿಯಿಂದ ಇಷ್ಟು ಜನ ಕೂಡ ನಾವು ಬಂದಿರಲಿಲ್ಲ. ಹೌದಾ ಅಲ್ವಾ? ಬಂದಿರಲಿಲ್ಲ. ಈಗ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಾವೆ. ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೆ. ಅದಾದ ನಂತರ MLA ಎಲೆಕ್ಷನ್ ಬರುತ್ತೆ. ಇಷ್ಟು ಹತ್ತಿರದಲ್ಲೇ ಚುನಾವಣೆಗಳಿರ್ತವೆ. ನಮ್ಮ ಸಂಘಟನೆ ತುಂಬ ಕಡಿಮೆ ಇದೆ. ಇಷ್ಟೇ ಇದ್ದರೆ ನಾವು ಈಗ ನಮ್ಮ ಸುಬ್ರಹ್ಮಣ್ಯಂ ಅವರು ಹೇಳ್ದಂಗೆ 20 ವರ್ಷಗಳಿಂದ ನಾವು ಹಾಗೆ ಇದ್ದೋಗ್ಬಿಟ್ಟಿದ್ವಿ. ಈಗ ಮುಂದೆ ಕೂಡ ಹಾಗೆ ಇದ್ದರೆ ನಾವು ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ, ನಮ್ಮ ಹಿಂದೆ ಇರ್ತಕ್ಕಂಥವ್ರಿಗೆ, ನಮ್ಮನ್ನು ನೋಡಿ ಮತ ಹಾಕೋಂಥವ್ರಿಗೆ ನಾವೇನೂ ಮಾಡೋದಕ್ಕೆ ಆಗೋದಿಲ್ಲ. ಇದು ಈ ಸತಿ ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ಸುಸಂದರ್ಭ ಒದಗಿ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 20 ಸದಸ್ಯರ ಒಂದು ಸ್ಟ್ರೆಂತ್ ಇರ್ತಕ್ಕಂಥ ಪಂಚಾಯತಿ ನಮ್ಮದು. 20 ಸದಸ್ಯರು ಅಂದರೆ 20 ಜನ ಅಭ್ಯರ್ಥಿಗಳು ನಮ್ಮ ಕಡೆಯಿಂದ ಇರ್ತಾರೆ. 20 ಜನ ಅಭ್ಯರ್ಥಿಗಳು ಯಾರಾಗ್ತಾರೋ ಅವ್ರ ಜೊತೆಗೆ ಆಗೋವಂಥವ್ರು ಆಮೇಲೆ ನೋಡೋಣ. ಅವ್ರನ್ನ ಕನ್ವಿನ್ಸ್ ಮಾಡಿ ಯಾರನ್ನ ಹಾಕಿದ್ರೆ ಹೆಚ್ಚಿಗೆ ಅನುಕೂಲ ಆಗುತ್ತೋ ಅಂಥವ್ರನ್ನ ನಾವು ಮನವೊಲಿಸಿ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಒಬ್ಬೊಬ್ಬರೂ 10 ಜನ ಒಂದು ಈಗ ನಮ್ಮ ಎಕ್ಸಾಂಪಲ್ ನಮ್ಮ ಉಲ್ವಾಡಿನಲ್ಲೇ ತಗೊಳ್ಳಿ, 5 ಮೆಂಬರ್ಗಳಿರೋದು, 5 ಜನ ಕ್ಯಾಂಡಿಡೇಟ್ ಇರ್ತೀವಿ ನಾವು. 5 ಜನ ಕ್ಯಾಂಡಿಡೇಟ್ ಯಾಕೆ ನಾವು ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ 10 ಜನ ಇದ್ದಾಗ ಆ 10 ಜನ ಆ ಕಡೆ ಮನೆ, ಈ ಕಡೆ ಮನೆ, ಮುಂದ್ಗಡೆ ಮನೆ, ಹಿಂದ್ಗಡೆ ಮನೆ, 4 ಮನೆ ನೋಡಿಕೊಂಡ್ರೆ 50 ಮನೆ ಆಗೋಗುತ್ತೆ. 10 ಜನ ಚುನಾವಣೆ ಗೆಲ್ಲೋದು ತುಂಬ ಸುಲಭ. ನಮ್ಮದು ಪ್ರಯತ್ನ ಇಲ್ಲ. ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ನಾವೆಲ್ಲ ಅಬರದ ಪ್ರಚಾರ ಮಾಡಿದ್ವಿ. ನಾವು ಏನೇನು ಮಾಡಬೇಕೋ ಮಾಡಿದ್ವಿ. ಪಾಪ ಕುಮಾರಸ್ವಾಮಿ ಅವರು ಒಳ್ಳೆ ಒಂದು ಕಾನ್ಸೆಪ್ಟ್ ಇತ್ತು, ಅದು ಜನಗಳಿಗೆ ತಲುಪಲಿಲ್ಲ ಸರಿಯಾಗಿ. ಏನಿತ್ತು, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸುಸಜ್ಜಿತ ಒಂದು ಆಧುನಿಕ ಶಾಲೆ. ಮಕ್ಕಳು ಇವತ್ತು ಕಾನ್ವೆಂಟ್ಗೆ ಹೋಗುವಂಥದ್ದು ಇರಲಿಲ್ಲ. ಅರ್ಥ ಆಯ್ತಾ? ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಒಂದು ಆಸ್ಪತ್ರೆ ನೋಡಿ. ಮನುಷ್ಯನಿಗೆ ಬೇಕಾಗಿರೋದು ಒಳ್ಳೆ ಮಕ್ಕಳಿಗೆ ಒಳ್ಳೆ ಮಕ್ಕಳಿಗೆ ಬೇಕಾಗಿರೋದು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆಸ್ಪತ್ರೆ. ಇನ್ನು ಬೇರೆ ಬೇರೆ ಪಂಚರತ್ನಗಳ ಯೋಜನೆಗಳಲ್ಲಿ ಮೇನ್ ಇದ್ದಿದ್ದು. ನಾವು ಜನಗಳಿಗೆ ಅದನ್ನು ತಲುಪ್ಸೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು, ಯಾವುದೋ ಒಂದು ಬಾಂಡಿಗಳು ಎತ್ಕೊಂಡ್ಬಂದರು, ಮನೆಗೆ ಕೂತ್ಕೊಂಡ್ರು. ಅವ್ರಿಗೆ ಆಸಕ್ತಿ ಇತ್ತು, ಅವ್ರ ಕಾರ್ಯಕರ್ತರಿಗೆ. ಆ ಆಸಕ್ತಿ ನಮಗಿರಲಿಲ್ಲ. ಅವರು ಮನೆಯಲ್ಲಿ ಎಷ್ಟು ಉಳಿಯುತ್ತೆ, ಭಾಗ್ಯಜ್ಯೋತಿನಲ್ಲಿ ಅದು ಉಳಿಯುತ್ತೆ, ಇಂಥದ್ರಲ್ಲಿ ಉಳಿಯುತ್ತೆ, ನಿಮಗೆ ವರ್ಷಕ್ಕೆ ಇಷ್ಟು ಲಾಭ ಆಗುತ್ತೆ, 5 ವರ್ಷಕ್ಕೆ ಇಷ್ಟು ಸಿಗತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಯಾವನೇ ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತವಾಗಿ ಆಸ್ಪತ್ರೆಗೆ ಹೋದರೆ ಇವತ್ತು 5 ಲಕ್ಷ 10 ಲಕ್ಷ ಆಗ್ತಾಯಿದೆ. ದುಡ್ಡು ಇಲ್ಲದೆ ಇದ್ದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗದೆ ಇವತ್ತು ಸತ್ತೋಗೋವಂಥ ಪರಿಸ್ಥಿತಿಗಳಿದೆ ಅಲ್ವಾ? ನಾವು ಪಾಪ ಕುಮಾರಸ್ವಾಮಿಯವರು ಒಳ್ಳೆ ಯೋಜನೆಗಳು ಜನಗಳಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ ಅಂಥ ಯೋಜನೆಗಳನ್ನ ತಂದಿದ್ರು. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಾವು ಅದನ್ನು ನಮ್ಮ ಜನ ಗುರುತಿಸಲಿಲ್ಲ. ಒಳ್ಳೆಯ ಶಾಲೆಗಳು ಗುರುತಿಸಲಿಲ್ಲ.
ಈ ರೀತಿ ಆಯಿತು. ಇದು ಹಿಂಗಾಗಬಾರ್ದು. ಆಮೇಲೆ ಈಗ ಸಂಘಟನೆ ದೃಷ್ಟಿಯಿಂದ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಸಂಘಟನಾ ದೃಷ್ಟಿಯಿಂದ ಒಂದು ಪಟ್ಟಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆ ಪಟ್ಟಿ ಸುಮ್ಮನೆ ನಾಮಕಾವಸ್ಥ ಪಟ್ಟಿ ಆಗೋದು ಬೇಡ. ಯಾರಿಗೆ ಕಾಳಜಿ ಇದೆಯೋ ಅವ್ರ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಅವರು ಈ ಚುನಾವಣೆ ಇದೀವಿ ನಾವು ಅಷ್ಟು ಜನತೂ ಯಾರಾದರೂ ಈ ನೆಕ್ಸ್ಟ್ ಈಗ ಯಾರು ಅಧ್ಯಕ್ಷರು ಕಾರ್ಯದರ್ಶಿಗಳಾಗ್ತಾರೋ ಅವರು ಅದನ್ನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಲೀಡರ್ಗಳದೆಲ್ಲನೂ ಯಾವುದೇ ಸಭೆ ಇದ್ದರೂ ಕೂಡ ನಮ್ಗೆ ಯಾರು ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು. 50 ಜನ ಕೂಡ ಇನ್ನು ಯಾರ್ಯಾರು ಕೊಡ್ತಾರೋ ಅವ್ರದ್ದೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಏನೇ ಸಮಯ ಸಮಾರಂಭ ಇದ್ದಾಗ ನಾವು ವೈಯಕ್ತಿಕವಾಗಿ ಹೇಳಿಲ್ಲ ಅನ್ನೋದನ್ನು ಯಾರು ಇಟ್ಕೋಬಾರ್ದು, ಬರಬೇಕು. ಆವಾಗ ಮಾತ್ರ ಕೂಡ ನಾವು ಪರಿಪೂರ್ಣವಾಗಿ ಒಂದು ಪದಾಧಿಕಾರಿಗಳ ಆಯ್ಕೆಯನ್ನು ನಾವು ಮಾಡ್ತೀವಿ. ಅಲ್ಲಿವರೆಗೂ ನೀವು ಇಲ್ಲೇನು ಮಾಡೋಕ್ಕೆ ಹೋಗಬೇಡಿ, ನಮ್ಮ ಪಂಚಾಯತಿಯಲ್ಲ ಮಾಡ್ತೀವಿ ಅಂತೇಳಿ ಆ ಒಂದು ಪಟ್ಟಿ ತಗೊಂಡು ಸುಬ್ರಹ್ಮಣ್ಯನಿಗೂ ಮತ್ತು ಮಂಜಣ್ಣನಿಗೂ ನಾವು ಹೇಳಿದ್ವಿ. ಅದರಿಂದ ಇವಾಗ ಮೊದಲನೇ ಸಭೆ ಈ ಒಂದು ಸುಸಂಚಿತವಾಗಿಯೂ ಮೀಟಿಂಗ್ ಆಗಿದೆ. ಈ ಸಭೆಯಲ್ಲಿ ಪದಾಧಿಕಾರಿಗಳ ಕೊರತೆ ಇದೆ ನಮ್ಮ ಪಂಚಾಯತಿಯಲ್ಲಿ. ಯಾಕೆ ಪದಾಧಿಕಾರಿಗಳ ಕೊರತೆ ಇದೆ ಅಂದರೆ 20 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು, 20 ಜನ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರೂ ಸಹ ಗಿಡ್ಡಪ್ಪ ಮತ್ತು ಉಳ್ವಾಡಿಯಲ್ಲಿ SC ನಾವಿಬ್ಬರೇ ಇರೋದರಲ್ಲಿ 20 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ನಾವಿಬ್ಬರು ಇದ್ದೀವಿ. ಅದರಲ್ಲಿ ಒಂದು ಜೆಂಟು ಒಂದು ಲೇಡೀಸ್ JDS ಅವರು. ಸುಮಾರು ನಾವು ಸಭೆಗಳಲ್ಲಿ ಹೇಳಿದ್ರೂ ಸಹ ಅವ್ರ ಬಹುಮತ ಇದೆ. ಯಾವಾಗ ಅವ್ರ ಬಹುಮತ ಇದೆಯೋ ನಮ್ಮ ಕಾರ್ಯಕ್ರಮಗಳು ಏನೇ ಆಗಲಿ, ನಾವೇನಾದರೂ ಸಾಮಾನ್ಯ ಸಭೆಯಲ್ಲಾಗಲಿ ಒಂದು ಫೋನ್ ಮುಖಾಂತರ ಕೆಲಸ ಮಾಡಿದ್ರಾಗಲೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂದರೆ ಒಗ್ಗಟ್ಟಿಲ್ಲ. ಪ್ಲಸ್ ನಾವು ಮುಂದಿನ ಒಂದು ಚುನಾವಣೆಯಲ್ಲಾದರೂ ಸಹ ಅದನ್ನು ಬಲಪಡಿಸ್ಕೋಬೇಕಾದ್ರೆ 20 ಜನ ನಾವೇನಾಗ್ತೀವಿ ಆ 20 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಾಗಿರಬೇಕು, JDS ಕಾರ್ಯಕರ್ತರಾಗಿರಬೇಕು. ಪ್ಲಸ್ ಹಿಂದಿನಿಂದ ಓಡಾಡ್ಕೊಂಡು ಬಂದಿದ್ದಾರೆ JDS ಕಾರ್ಯಕರ್ತರು, ಅವರೆಲ್ಲ ಮೌಖಿಕಾಗಿರಬಾರ್ದು. ನನ್ನ ಒಂದು ಸಲಹೆ, ಅವರೆಲ್ಲ ಯಾಕೆ ಈ ರೀತಿ, ಯಾಕಂದರೆ ಅದಕ್ಕೆ ನಾವು ಹೇಳಿದ್ದು ಮಂಜಣ್ಣವರು ಮತ್ತು ಸುಬ್ರಹ್ಮಣ್ಯನವ್ರು ಇರಬೇಕು, ಇದ್ದಾಗೆ ಪರಿಪೂರ್ಣವಾಗಿ ಮಾಡಬೇಕು ಅಂತ ಹೇಳಿದ್ದು. ಇವತ್ತು ನಾವು ಕರೆಕ್ಟಾಗಿ ಏನು ಬಂದಿದ್ದೀವಿ ನಾವು ಪಂಚಾಯತಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರೆ ಏನು ಇವತ್ತು ನಾವು 20 ಜನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತೀವಲ್ಲ, ಅದ್ರ ಒಳಗಡೆ ನಮಗೆಲ್ಲ ಇವಾಗ ಸ್ವಲ್ಪ ಗೊತ್ತಾಗ್ತಾ ಇದೆ ಏನು ಅಂತ. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 20 ಜನ ಏನು ಇವಾಗ ಅಂದರೆ ಕನಿಷ್ಠ 20 ಜನ ಗ್ರಾಮ ಪಂಚಾಯತಿಯನ್ನು ಒಂದು 11-12 ಸೀಟ್ಗಳನ್ನ ನಾವು ಬಲಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಗೆಲ್ತೀವಿ JDS ಪಕ್ಷದಿಂದ. ಆದರೆ ನಾವೆಲ್ಲ ಶಕ್ತಿಯಿಂದ ಓಡಾಡಬೇಕು. ಅದಕ್ಕೆ ಏನು ನಾವು ಇವಾಗ ಪದಾಧಿಕಾರಿಗಳಾಗ್ತೀವಿ, ಅವರ ಸ್ವ ಇಚ್ಛೆಯಿಂದ ನಾನು ದುಡಿಬೇಕು, ದುಡಿದ ಮೇಲೆ ಮತ್ತೆ ಒಂದು ಟೀಮ್ ವರ್ಕ್ ಮಾಡಬೇಕು. ಇವಾಗ ಮೊನ್ನೆ ಐಮ್ರೆಡ್ ಸೇರ್ತೀವಿ.